ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರರಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೂಡ್ಲಿಗಿ ತಾಲೂಕು ಜರ್ಮಲಿ ನ್ಯಾಯಬೆಲೆ ಅಂಗಡಿಯ ಅವ್ಯವಹಾರ 74 ಕೆರೆಗಳಿಗೆ ನೀರು ಬಾರದೇ ಇರುವುದು, ಮನೆ ಮನೆಗೆ ಗಂಗೆ ಯೋಜನೆಯ ಭ್ರಷ್ಟಾಚಾರ, ರೈತರ ಬೀಜ ಗೊಬ್ಬರಕ್ಕೆ FID ಯೋಜನೆ ವಿರೋಧಿಸಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಕೂಡ್ಲಿಗಿಯು ನಮ್ಮಲ್ಲಿ ಈ ಮೂಲಕ ಮನವಿ ನೀಡುವುದೇನೆಂದರೆ, ತಾಲೂಕಿನ ಜರ್ಮಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಅಕ್ಕಿ ನೀಡದೆ 3 ತಿಂಗಳು ಬಯೋಮೆಟ್ರಿಕ್ ಪಡೆದು 60 ಗ್ರಾಮದ ಬಡವರಿಗೆ ವಂಚಿಸಿದ್ದು, ಗೆದ್ದಲಗಟ್ಟೆ ಕಾಮಯ್ಯನಟ್ಟಿ ಗ್ರಾಮಗಳಿಗೆ 2 ತಿಂಗಳು, ಜರ್ಮಲಿ ದಿಬ್ಬದಹಳ್ಳಿ ಗ್ರಾಮಗಳಿಗೆ 1 ತಿಂಗಳು ಅಕ್ಕಿ ನೀಡದೇ ಇದ್ದು ದೊಡ್ಡ ಭ್ರಷ್ಟಾಚಾರವೇ ನಡೆದಿದ್ದು, ಇದರ ಬಗ್ಗೆ ದಿನಾಂಕ 28/4/26 ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಮನವಿ ನೀಡಿದ್ದರು. ಹಗರಣ ಮಾಡಿದವರ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು, ಮೇಲಧಿಕಾರಿಗಳ ಸಹಕಾರ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಾಗೂ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಗೊಂಡು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಹರಿಯದೆ ಅಧಿಕಾರಿಗಳ ರಾಜಕಾರಣಿಗಳ ಜೋಬು ಮಾತ್ರ ತುಂಬಿದೆ. ಇನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ತಿಂಗಳಿಂದ ಕತ್ತಲು ಕವಿದು ಬೆಳಕಿಲ್ಲದೆ ಜನ ಬದುಕುತ್ತಿದ್ದಾರೆ. ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ಸಂಪೂರ್ಣ ಕಳಪೆ ಕಾಮಗಾರಿಗಳಿಂದ ನಡೆಯುತ್ತಿದ್ದು, APMCಯಲ್ಲಿ ರೈತರು ಬೆಳೆದ ರಾಗಿ ಜೋಳ ಬೆಂಬಲ ಬೆಲೆಗೆ ಪಡೆಯಬೇಕಾಗಿರುವ ಅಧಿಕಾರಿಗಳು ವ್ಯವಸ್ಥಾಪಕರ ಲೋಡುಗಟ್ಟಲೆ ರೈತರಿಂದ ಖರೀದಿಸಿ ರಾಗಿ ಜೋಳವನ್ನು ಬೆಂಬಲ ಬೆಲೆಗೆ ವ್ಯಾಪಾರಿಗಳಿಂದ ಖರೀದಿ ಮಾಡುತ್ತಿದ್ದಾರೆ. ಏನೋ ಮಾನವೀಯತೆಯಲ್ಲಿ ಕೊಡಿಸಿ ಅಂತ ಹೇಳ್ತಿದ್ದೀವಿ. ತಾಲೂಕಿನಲ್ಲಿ ಪ್ರತಿ ಸೊಸೈಟಿಗಳಲ್ಲಿ ಪ್ರತಿ ಕಾಡಿಗೆ 1 kg ತಗೊಳ್ತಿದ್ದಾರೆ, 10 ರೂಪಾಯಿ ತಗೊಳ್ತಿದ್ದಾರೆ. ಆಮೇಲೆ ಕೆಲವು ಕಾಡುಗಳಿಗೆ ಅಕ್ಕಿನೇ ಕೊಡೋದಿಲ್ಲ, 5-10 ಕ್ವಿಂಟಲ್ ಮಾರ್ತಾ ಇದ್ದಾರೆ ಅವರೇ ರಾಜರೋಷವಾಗಿ. ಇವತ್ತು 3 ತಿಂಗಳು 60 ಗ್ರಾಮದಲ್ಲಿ ಇಲ್ಲಿ ಜನ ಬಂದಿದ್ದಾರೆ, ಕಾಡುಗಳು ತಂದಿದ್ದಾರೆ. ಇವರೆಲ್ಲ ನಾವ್ಯಾರು ಬೇರೆ ಜನ ಕರೆಸಿಲ್ಲ. ಕಾರಣ ಇವತ್ತು ಫಲಾನುಭವಿಗಳೇ ಬಂದಿದ್ದಾರೆ. ತಾವು ದಯವಿಟ್ಟು ಯಾವುದೇ ಕಾರಣಕ್ಕೆ ನಮಗೆ ನ್ಯಾಯ ನಾವು ಕೇಳೋದಿಷ್ಟೇ, 3 ತಿಂಗಳು ಅಕ್ಕಿ ಕೊಡಬೇಕು. ಈಗ ಕೊಡುವಂಥ ಅಕ್ಕಿಯನ್ನು ಕಾನೂನು ಪ್ರಕಾರ ಕೊಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಅಕ್ಕಿ ಕದ್ದಿದ್ದಾರೆ, ಯಾರು ಅಕ್ಕಿ ತಿಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ತಾವುಗಳು ತನಿಖೆ ಮಾಡಿ ಮೇಲಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಮನೆ ಮನೆಗೆ ಹೋಗಿ ಕೇಳಿ, ನಾವು ಹೇಳಿ ತಪ್ಪಿದ್ರೆ ನಮ್ಮ ಮೇಲೆ ದೂರು ದಾಖಲಿಸಿ, ಇಲ್ಲ ನಿಮ್ಮ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿ. ಅದರ ವ್ಯಾಪ್ತಿಯಲ್ಲಿ ಉಳಿದಿರ್ತಕ್ಕಂಥ ವಿಷಯಗಳು ಇಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಈಗಾಗಲೇ ಸುಮಾರು